ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಸೊ ನಮ್ಮೂರಿಗೆ ಬಂದ್ವಿ ಫ್ರೆಂಡ್ಸ್. ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಇಳಿದ್ಬಿಟ್ಟು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಮ್ಮೂರಿಗೆ. ಅವ್ವರು ಅಲ್ಲೇ ಮುಂದೆ ಹೋಗ್ತಾ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೀನಿ ನೋಡಿ. ಅವ್ರಾಗಲೇ ಮುಂದೆ ಹೋಗ್ತಿದ್ರು, ನಾನು ಇಲ್ಲಿದ್ದೀನಿ ನೋಡಿ. ನಮ್ಮೂರು ವಾತಾವರಣ, ನಾನು ಹುಟ್ಟಿ ಬೆಳೆದಿರೋ ಊರಿದು. ಸೊ ನಮ್ಮ ಸ್ಕೂಲ್ ಬಂದು ಆ ಕಡೆ ಇದ್ದಿದ್ದು ನಮ್ಮ ಸ್ಕೂಲು. ಸೊ ಅಕ್ಕಿ ಪಕ್ಷಿಗಳೆಲ್ಲ ಹೋಗ್ತಾ ಇದೆ ಸಾಯಂಕಾಲ ಮನೆಗೆ. ಸೊ ನಮ್ಮೂರಿಗೆ ಬಂದರೆ ಒಂಥರ ಖುಷಿ, ಯಾಕೆಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಅಲ್ವಾ. ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ನನಗೆ. ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅಣ್ಣ ಅಲ್ಲಿ ಕುರಿ ಬಿಟ್ಕೊಂಡಿದ್ದಾನೆ, ಅಲ್ಲಿ ದೂರ ಬರ್ತೀನಿ ಅಂತ ಫೋನ್ ಮಾಡಿದ್ದೆ. ಹುಟ್ಟು ಬೆಳೆದಿರೋ ಊರಿಗೆ ಬಂದ್ರೇ ಒಂಥರ ಖುಷಿ ಅಲ್ವಾ ನೋಡಿ. ಗೊರಾಟಿ ಹೂ, ನಾವು ಚಿಕ್ಕವರಿದ್ದಾಗ ಈ ಹೂಗಳನ್ನೆಲ್ಲ ಕಟ್ಕೊಂಡು ಮುಟ್ಕೊಂಡು ಹೋಗ್ತಾಯಿದ್ವಿ. ಇದರಲ್ಲಿ ಕಲರ್ಸ್ ಸಿಗುತ್ತೆ, ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ಸಿಗೋದನ್ನು ಕಿತ್ಕೊಂಡು ಮುಟ್ಕೊಂಡು ಹೋಗ್ತಾಯಿದ್ವಿ ಸ್ಕೂಲ್ಗೆ ನಾವು ಚಿಕ್ಕವರಿರೋವಾಗ. ಅಂದರೆ ನಮ್ಮ ಸ್ಕೂಲ್ಗೆ 1.5 ಕಿಲೋಮೀಟ್ರ್ ನಡಿಬೇಕಿತ್ತು ನಮ್ಮ ಊರಿಂದ ಅಲ್ಲಿಗೆ. ಸೊ ಆವಾಗ ಈ ಥರದ್ದು ಹೂಗಳೆಲ್ಲ ನೋಡಿ ಇಲ್ಲಿ ಫುಲ್ ಇದೆ. ಸೊ ಮನೇಲಿ ಮನೆಗೆ ಬಂದೆ ಇವಾಗ. ಯಾರೂ ಇಲ್ಲ ಮನೇಲಿ, ಅಣ್ಣ ಕುರಿಗೆ ಹೋಗಿದ್ದಾನೆ. ಇನ್ನೇನು ಅವ್ವ ನಾವು ಎಲ್ಲ ಇನ್ನೇನು ಅಲ್ಲಿದ್ವಲ್ಲ, ಅವ್ರು ಬಂದಿಲ್ಲ ಇನ್ನು. ಸೊ ನೀರು ಕುಡಿಯೋಣ ಅಂತ ಬಂದೆ ಒಳಗೆ. ಹಾಲು ಬರ್ತದೆ ನಿನಗೆ, ಚಿಕ್ತಿಯಾ ಹಾಲು ಬರ್ತದಲ್ಲ ಅದ್ರಾಗೆ ನಿನಗೆ. ಏಯ್ ಹಾಲು ಬರಲ್ಲ ಅದ್ರಾಗೆ. ಇಲ್ಲೇ ಆಯ್ತವ, ಅದು ಚೀಪ್ ಐತೆ ನೋಡಿ. ಬಂದು ಬಟ್ ಹಾಲು ಅನ್ಕೊಂಡು ಚೀಪ್ ಐತಿ. ನಿಮ್ಮ ಮಮ್ಮಿನೂ ಬಂದಲ್ಲ ಹಾಲು ಕೊಡ್ಸಕ್ ನಿಂಗೆ. ಮಮ್ಮಿನೂ ಬಂದಿಲ್ಲ ಹಾಲು ಕೊಡ್ಸಕ್ ನಿಂಗೆ. ಹೊಟ್ಟೆಸ್ಕೊಂಬಿಟ್ಟಿದ್ದು ಅಲ್ಲ, ಹೊಟ್ಟೆಸ್ಕೊಂಬಿಟ್ಟದು ನೋಡ. ನೀನು ಕುಡಿತೈತಿ ಹಾಲ. ತೆಗಿ ಸಾಕು ನೋಡಲಿ, ಇಲ್ಲಿ ನೋಡಲ್ಲ, ಇಲ್ಲಿ ಏನ್ ಮಾಡ್ತಿದ್ಯಾ? ಮಲಗಿದೀಯಾ? ಮಲ್ಕೊಂಡಿದ್ಯಾ?
ಮ್ಯಾಲ ಉಳಿಸ್ತತ್ತಾರೆ ಈಗ ಮತ್ತೆ ಕಟ್ಟಿ ಕುಡಿ ಒಟ್ಟು ಕುಡಿಸಿ ಸಾಕಾಗಿ ಆಗಿ ಹೋಗ್ತಾರೆ ಈಗ ಹೊಟ್ಟೆ ಮಕ್ಕಳು ಮತ್ತೆ ಬೇರೆ ಕುಡಿಬೇಕು ಅದಾಗೆಲ್ಲ ಹೇಳಕ್ಕಂತೈತಿ ಸಾಕು ಅಂತ ಕುಡಿಯೋ ನೋಡು ಕುಡ್ದಾ ನೋಡಿ ಅಲ್ಲ ಹೊಡೋದು ನೋಡಿ ಹೆಸ್ರು ಹೇಳಲ್ಲ ತೇಜ ನಿಂದು ನಮ್ಮ ಅಣ್ಣನ ಮಗ ತೇಜ ಇವನು ಎಷ್ಟನೇ ಕ್ಲಾಸ್ ತೇಜ 3ನೇ ಕ್ಲಾಸ್ ಓದ್ತಾ ಇದ್ದಾನೆ ಇವಾಗ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾನು ಅವನು ಬೆಂಗಳೂರಿಗೆ ಮಾತ್ರ SLC ಓದೋ ತನಕ ಬರೋಲ್ಲ ಅಂತ ಅವನು ನೋಡಿ ಇದು ಹಾರ್ಮೋನಿಯಂ ಬಾಕ್ಸು ಎಷ್ಟು ವರ್ಷ ಅಂತ ನೆನಪಿಲ್ಲ ಒಟ್ನಲ್ಲಿ ನಾನು ಚಿಕ್ಕವಳಿದ್ದಾಗಿಂದನೂ ಐತಿ ನಮ್ಮ ಮನೆಗೆ ಅಪ್ಪ ಇರೋವಾಗ ಅಪ್ಪ ಬಾರಿಸೋದಿದು ಈಗ ನಮ್ಮ ಮನೆ ಬೇರೆ ಯಾರು ಇದನ್ನು ಬಾರಿಸೋದಿಲ್ಲ ಅಂದರೆ ನಮ್ಮ ದೊಡ್ಡಪ್ಪ ಐತೆ ದೊಡ್ಡಪ್ಪ ಒಂದೇ ಅಲ್ಲ ನಾವು ಬಾರಿಸೋದಿದ್ನೀಗ ನಮ್ಮ ದೊಡ್ಡಪ್ಪ ಒಂದೇ ಇರೋದು ಇವಾಗ ನಮ್ಮ ದೊಡ್ಡಪ್ಪ ನುಡಿಸ್ತತಿ ಇದನ್ನು ಅಪ್ಪಂಗೂ ಅಂದ್ರೇನು ಇದು ಪೂರ್ತಿ ಬರ್ತಾ ಇರಲಿಲ್ಲ ಎರಡನ್ನೂ ಇದನ್ನು ಇಟ್ಕೊಂಡು ನುಡಿಸ್ತಾ ಇತ್ತು ಅಷ್ಟೇ ಸರಿಗಮಪ ನುಡಿಸ್ತಾ ಇದ್ದೆ ನಾನು ಅವಾಗ ಅಪ್ಪ ಹೇಳ್ಕೊಡೋದು ಸರಿಗಮಪ ಸೊ ಹಂಗಾಗಿ ಬರೀ ಸರಿಗಮಪನ ನುಡಿಸ್ತಾ ಇದ್ದೆ ನಾನು ಬಟ್ ಇದು ನನಗೆ ತುಂಬ ವರ್ಷ ಆಯಿತು ಮದುವೆ ಆದಾಗಿಂದನೂ ನನಗೆ ಇದು ನಾನು ಇದೇ ಅಂದರೆ ಯೂಸೇ ಮಾಡಿರಲಿಲ್ಲ ಇವತ್ತು ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಲ್ಲ ಹಾಗಾಗಿ ಗುರುಪೂಜೆ ನಮ್ಮ ಮನೇಲಿ ಗುರುವಾರ ಗುರುಪೂಜೆ ನಡೀತತೆ ಅಪ್ಪ ಇದ್ದಾಗಿಂದನೂ ಯಾಕೆಂದರೆ ಅಪ್ಪ ಅವ್ವ ಇಬ್ಬರೂ ಗುರುಬೋಧ ತಗೊಂಡಿದ್ದಾರೆ ಇವಾಗ ಗುರುಪೂಜೆ ಮಾಡ್ತಾರೆ ನಮ್ಮ ಮನೆಗೆ ಗುರುವಾರ ಸೊ ನಾವು ಸಣ್ಣವ್ರು ಇದ್ದಾಗಿಂದನೂ ನಮ್ಮ ಮನೇಲಿ ಗುರುಪೂಜೆ ಈ ಥರ ಮಾಡ್ಕೊಂಬಂದಿರೋದು ಅಪ್ಪ ಶನಿ ಪುರಾಣ ಎಲ್ಲ ಹೇಳ್ಸ್ಕೊಂಬಂದಿತ್ತು ಸೊ ಅದು ಇವಾಗೂ ಅವ್ವ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದೆ ಇನ್ನೂ ಬಂದಿಲ್ಲ ನಮ್ಮ ದೊಡ್ಡಪ್ಪ ಅವರೆಲ್ಲ ಬರ್ತಾರೆ ಪೂಜೆಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಸೊ ಇವರೇ ದೊಡ್ಡಪ್ಪ ಇನ್ನು ಸುಮಾರು ಜನ ಬರ್ತಾರೆ ಪೂಜೆಗೆ ಪರಮೇಶ್ ಮಾಮ ಅವರೆಲ್ಲ ಬಟ್ ಕೆಲವರೆಲ್ಲ ಇವತ್ತೇನೋ ಮದುವೆ ಇತ್ತಂತೆ ಅಲ್ಲಿಗೆ ಹೋಗಿದ್ದಾರೆ ಇದು ನೋಡಿ ತಾಳದಂಬಡಿ ಅಂತಾರೆ ಇದನ್ನು ಭಜನೆಗೆ ಉಪಯೋಗಿಸ್ತಾರೆ ಗೌರಜ್ಜಿನೂ ಬಂದಿದ್ದರು ಚಳ್ಳಕೆರೆ ಇವರು ಅವರು ಬಂದಿದ್ದರು ದೊಡ್ಡಪ್ಪನೂ ಬಂದಿದ್ದರು ಇನ್ನು ಪರಮೇಶ್ ಮಾಮನೂ ಬರ್ತಾರಂತೆ ಹೆಣ್ಮಕ್ಳು ಬರ್ತಾರೆ ಭಜನೆಗೆ ಆಮೇಲೆ ದೊಡ್ಡಪ್ಪನೂ ಹೇಳ್ತಾಯಿದ್ರು ಇಡೀ ಊರಲ್ಲಿ ದೊಡ್ಡಪ್ಪನೂ ಮತ್ತು ಪರಮೇಶ್ ಮಾಮ ಇಬ್ಬರೇ ಅಂತೆ ಈ ಹಾರ್ಮೋನಿಯಂ ನುಡಿಸೋದು ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪಾಜಿಗೆ ತುಂಬ ಕ್ಲೋಸ್ ಫ್ರೆಂಡು ಇಬ್ಬರು ಒಂದೇ ಜೀವ ಎರಡು ದೇಹ ಅನ್ನೋ ಥರ ಇದ್ದವರು ಪರಮೇಶ್ ಮಾಮನೂ ಬಂದರು
ಅಪ್ಪ ದೊಡ್ಡಪ್ಪ ಮತ್ತು ಪೂಜಾರ ಹಾಲಜ್ಜ ಅಂತ ಇದ್ದರು. ಸಖತ್ ಕ್ಲೋಸು ಅಪ್ಪನ ಜೊತೆ. ದೊಡ್ಡಪ್ಪನೂ ಅಷ್ಟೇ, ಅವ್ರ ಚಿಕ್ಕ ವಯಸ್ಸಿಂದ ಫ್ರೆಂಡು ಅಪ್ಪ ದೊಡ್ಡಪ್ಪ ಇಬ್ಬರು. ಎಲ್ಲೋದ್ರೂ ಜೊತೆಗೆ ಹೋಗೋರು, ಭಜನೆಗೆ ಆಗಲಿ. ಸೊ ಅಪ್ಪ ಸತ್ತಾಗ ದೊಡ್ಡಪ್ಪ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು, ನಾನು ಒಬ್ಬನ್ನೇ ಮಾಡಿ ಹೋಗ್ಬಿಟ್ಟ ಅಂತ. ಸೊ ನಾನು ಮುಂಚೆನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅಪ್ಪ ಇರೋರು ಅಂತ ಅನ್ನಿಸ್ತು ನನಗೂ. ಇವರನ್ನೆಲ್ಲ ನೋಡಿ ಸೊ ಅಪ್ಪನ ನೆನಪಾಯಿತು. ಇವಾಗ ಅಣ್ಣ ಭಜನೆಗೆ ಅದಕ್ಕೆ ಯಾರಾದರೂ ಕರೆದ್ರೆ ಎಲ್ಲಾದರೂ ಹೋಗಬೇಕು ಅಂದರೆ ಇವರೆಲ್ಲರ ಜೊತೆ ಹೋಗ್ತಾರೆ. ಊರಿಂದ ಎಲ್ಲರೂ ಇದ್ದಾರೆ, ಒಂದು 15-20 ಜನ ಇದ್ದಾರೆ. ಎಲ್ಲರೂ ಸೇರಿ ಭಜನೆಗಳಿಗೆ ಅದಕ್ಕೆಲ್ಲ ಕರೆದಾಗ ಹೋಗಿ ಭಜನೆಗಳೆಲ್ಲ ಮಾಡಿ ಬರ್ತಾರೆ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.